ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಹೈಪ್ ಮಾಡೋದನ್ನು ಮರಿಬೇಡಿ. ಚಾನಲ್ನಲ್ಲಿ ಬಂದು ವಿಡಿಯೋ ಲೈಕ್ ಮಾಡದೆ ದಯವಿಟ್ಟು ಹೋಗಲೇಬೇಡಿ. ಹಾಗೆ ಒಂದು ಪ್ರೀತಿಯಿಂದ ಒಂದು ಕಮೆಂಟ್ ಕೂಡ ಮಾಡಿಬಿಡಿ. ತುಂಬ ಜನರಿಗೆ ಸಮಸ್ಯೆ ಇರುತ್ತೆ, ಡೈಲಿ ಕಿಚನ್ ವೇಸ್ಟ್ ಬರ್ತಾ ಇರುತ್ತೆ. ಸೊಪ್ಪಾಗಿರ್ಬೋದು, ಈರುಳ್ಳಿ ಸಿಪ್ಪೆ, ಅದು ಇದು ಆಲೂಗಡ್ಡೆ ಸಿಪ್ಪೆ ಎಲ್ಲ ಬರ್ತಾ ಇರುತ್ತೆ. ಕೊತ್ತಂಬರಿ ಸೊಪ್ಪು, ಈ ಸೋಸಿ ಉಳಿದಿರುವಂಥ ವೇಸ್ಟ್ ಎಲ್ಲ ಬರ್ತಾ ಇರುತ್ತೆ. ಡೈಲಿ ಕಂಪೋಸ್ಟ್ ಬಿನ್ಗೆ ಹಾಕೋದಕ್ಕಾಗಲ್ಲ, ಕೆಲವೊಬ್ಬರಿಗೆ ಕಂಪೋಸ್ಟ್ ಮಾಡೋದಕ್ಕೂ ಕೂಡ ಆಗಲ್ಲ, ಸ್ಪೇಸ್ ಇರಲ್ಲ, ಟೈಮ್ ಇರಲ್ಲ ಅನ್ನೋರು ಈ ಕಿಚನ್ ವೇಸ್ಟನ್ನು ಹೇಗೆ ಯೂಸ್ ಮಾಡ್ಕೊಳ್ಬೋದು. ಕ್ವಿಕ್ಕಾಗಿ ಒಂದು ನಿಮಗೆ ಲಿಕ್ವಿಡ್ ಫರ್ಟಿಲೈಸರ್ ಹೇಳ್ತೀನಿ, ಅದು ಹೇಗೆ ಅನ್ನೋದನ್ನು ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ತುಂಬ ಚಿಕ್ಕದಾಗಿದೆ ವಿಡಿಯೋ, ಚೊಕ್ಕದಾಗಿದೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡಿಬಿಡಿ. ಯಾಕಂತಂದರೆ ವಿಡಿಯೋ ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ನೋಡಿ, ಈ ಗಿಡದಲ್ಲಿ ರೀಪೋರ್ಟ್ ಮಾಡಿದ ನಂತರ ಫರ್ಟಿಲೈಸರ್ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರೋದ್ರಿಂದ ಎಷ್ಟೆಲ್ಲ ಮೊಗ್ಗು ಬರ್ತಾ ಇದೆ. ಎಲೆಗಳು ನೋಡಿ ಎಷ್ಟು ಲಶ್ ಗ್ರೀನ್ ಆಗಿದೆ, ಹಚ್ಚ ಹಸಿರಾಗಿದೆ. ಹೂಗಳು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ, ಬ್ರೈಟ್ ಕಲರಲ್ಲಿ ಬರ್ತಾ ಇದೆ. ಆದರೆ ಸ್ವಲ್ಪ ಈ ದೇಸಿ ದಾಸವಾಳ ಚಿಕ್ಕದಾಗ್ತಾ ಇದೆ. ಸೊ ಬನ್ನಿ ಆಗಿದ್ರೆ ಮೇನ್ ವಿಷಯಕ್ಕೆ ಬರೋಣ. ನೋಡಿ, ನನ್ನ ಹತ್ರ ಒಂದು 2-3 ದಿನದ ಕಿಚನ್ ವೇಸ್ಟ್ ಕಲೆಕ್ಟ್ ಆಗಿದೆ. ಈ ಹೂಕೋಸು, ಆಮೇಲೆ ಎಲೆಕೋಸು, ಆಲೂಗಡ್ಡೆ ಸ್ವಲ್ಪ ಈ ರೀತಿ ಸ್ವಲ್ಪ ಹಾಳಾಗಿದೆ, ಯೂಸ್ ಮಾಡೋಕ್ಕಾಗಲ್ಲ ಅನ್ನೋರು, ಆಮೇಲೆ ಈ ಎಲೆಕೋಸು ಮೇಲಿರುವಂಥ ಸಿಪ್ಪೆ, ಆನಿಯನ್ ಪೀಲ್ಸ್, ಕಟ್ ಮಾಡಿರುವಂಥ ಹಿಂದಿನ ಭಾಗ, ಮುಂದಿನ ಭಾಗ, ದೇವರಿಗೆ ಯೂಸ್ ಮಾಡಿರುವಂಥ ಹೂಗಳಾಗಿರ್ಬೋದು, ಆಲೂಗಡ್ಡೆ ಪೀಲ್ಸ್ ನೀವು ಇವಾಗ ಬಾಯ್ಲ್ ಮಾಡಬೇಕಾದ್ರೆ ಸುಲ್ಕೊಂಡಿರೋದಾಗಿರ್ಬೋದು, ಹಣ್ಣಿನ ಸಿಪ್ಪೆ ಆಗಿರ್ಬೋದು, ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ, ಬಾಳೆಹಣ್ಣಿನ ಸಿಪ್ಪೆ, ಏನು ಸಿಗುತ್ತೋ ಎಲ್ಲ ತೊಗೊಳ್ಳಿ. ಬೀಟ್ರೂಟ್ ಏನಿರುತ್ತೋ ಕಿಚನ್ನಲ್ಲಿ ಪ್ರತಿಯೊಂದನ್ನು ನೀವೇನು ಮಾಡ್ಬೋದು, ತೊಗೊಳ್ಬೋದು. ಜೊತೆಗೆ ಹಾಳಾಗಿರುವಂಥ ಹಣ್ಣಂತೂ ಇನ್ನೂ ಒಳ್ಳೆಯದು. ಇವೆಲ್ಲವುಗಳನ್ನು ನಾವು ಹಾಕಿ ಇವತ್ತೊಂದು ಒಳ್ಳೆಯ ಫರ್ಟಿಲೈಸರ್ ರೆಡಿ ಮಾಡೋಣ. ನೀವು ಕೇಳ್ಬೋದು, ಹಾಳಾಗಿರುವಂಥದ್ದನ್ನು ಯೂಸ್ ಮಾಡ್ಬೋದಾ ಅಂತ. ಹಾಳಾಗ್ತಾ ಇದೆ ಅಂತಂದರೆ ಅಲ್ಲಿ ಸ್ವಲ್ಪ ಡಿಕಂಪೋಸಿಷನ್ ಶುರುವಾಗಿರುತ್ತೆ. ವಾತಾವರಣದಲ್ಲಿ ಹಣ್ಣು ಸ್ವಲ್ಪ ನಾವು ಯೂಸ್ ಮಾಡಲಿಲ್ಲ, ಅಥವಾ ಅದರಲ್ಲಿ ಏನಾದರೂ ಒಂದು ಕೊರತೆ ಆಯಿತು, ಅಥವಾ ಅದ್ರ ಮೇಲೆ ನೀರೇನಾದರೂ ತಾಕ್ತು ಅಂತೆ, ಆ ಒಂದು ವಸ್ತು ಏನಾಗುತ್ತೆ, ಕೊಳೆಯೋದಕ್ಕೆ ಶುರು ಆಗುತ್ತೆ. ಕೊಳಿತಾ ಇದ್ದಂತೆ ಅದರಲ್ಲಿ ಬ್ಯಾಕ್ಟೀರಿಯಲ್ ಒಂದು ಕೆಲಸ ಶುರು ಆಗುತ್ತೆ. ಅಂಥ ವಸ್ತುಗಳನ್ನು ಕೂಡ ನಾವೇನು ಮಾಡ್ಬೋದು, ಇದರಲ್ಲಿ ಬಳಸ್ಕೊಳ್ಬೋದು. ಹಾಗಂತ ಹುಳ ಆಗಿರುವಂಥ ವಸ್ತುಗಳನ್ನು ಬಳಸಬೇಡಿ, ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ನೋಡಿ, ಈ ರೀತಿ ದಪ್ಪನಾಗಿರುವಂಥ ವಸ್ತುಗಳನ್ನು ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಪೀಸಸ್ನಲ್ಲಿ. ಅಂದರೆ ನಮಗೆ ಇದರಲ್ಲಿರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಹೆಚ್ಚಿಗೆ ಸಿಗುತ್ತೆ. ಹಾಗೆ ದಪ್ಪನಾಗಿರೋದು ಹಾಕಿದ್ರೆ ಅಷ್ಟೊಂದು ನಮಗೆ ಅದರಲ್ಲಿರುವಂಥ ಒಂದು ಪೋಷಕಾಂಶ ಸಿಗಲ್ಲ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಕತ್ತರಿಯಿಂದ ಕಟ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ಆನಂತರ ಮೆಂತ್ಯ ಸೊಪ್ಪು ಸೋಸಿಟ್ಕೊಂಡಿರೋದು, ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಏನೇನು ಹಿಂದ್ಗಡೆ ಇರುವಂಥ ದಂಟು ಬರುತ್ತಲ್ಲ, ಅದನ್ನೆಲ್ಲ ನೀವೇನು ಮಾಡ್ಬೋದು, ಈ ಒಂದು ಫರ್ಟಿಲೈಸರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಬೋದು. ನೀವು ಅನ್ಬೋದು, ಇದೇನು ಸಿಂಪಲ್ಲಾಗಿ ಇದೆಲ್ಲ ತೊಗೊಂಡ್ಬಿಟ್ಟು ನೀರಲ್ಲಿ ಹಾಕಿ ನೆನೆ ಇಟ್ಟರೆ ರೆಡಿ ಆಗುತ್ತಲ್ಲ ಲಿಕ್ವಿಡ್ ಅಂತ. ಹಾಗಲ್ಲ, ಇದರಲ್ಲಿ ನಾನು 2 ವಸ್ತುಗಳನ್ನು ಹಾಕ್ತಾ ಇದ್ದೀನಿ. ಮೊದಲನೇದಾಗಿ 1 ವಾರದಿಂದ ಸ್ಟೋರ್ ಮಾಡಿ ಇಟ್ಕೊಂಡಿರುವಂಥ ಹುಳಿ ಮೊಸರು ಅಥವಾ ಮಜ್ಜಿಗೆ ಕೂಡ ನೀವಿಲ್ಲಿ ತೊಗೊಳ್ಬೋದು. ಒಂದು 4 ಚಮಚದಷ್ಟು ಇದೆ. ಈ ಹುಳಿ ಮೊಸರನ್ನು ಹಾಕೋದ್ರಿಂದ ಆ ಒಂದು ಲಿಕ್ವಿಡ್ ಏನು ನಾವು ರೆಡಿ ಮಾಡ್ತಾ ಇದ್ದೀವಲ್ಲ, ಆ ಸೊಪ್ಪು ಹಾಗೂ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ತುಂಬ ಬೇಗ ಫರ್ಮೆಂಟೇಷನ್ ಆಗುತ್ತೆ. ಅದರಲ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಚೆನ್ನಾಗಾಗುತ್ತೆ. ಆ ನಂತರ ಒಂದು ಮುಟ್ಟಿಗೆಯಷ್ಟು, ಒಂದು ಮುಟ್ಟಿಗೆಗಿಂತ ಸ್ವಲ್ಪ ಕಡಿಮೆ ಇಲ್ಲಿ ಹಳೆ ಬೆಲ್ಲ, ಕಪ್ಪು ಬೆಲ್ಲ ಇರುತ್ತಲ್ಲ, ಅದನ್ನು ತೊಗೊಳ್ಳಿಲ್ಲ ಅಂತಂದರೆ ನಿಮ್ಮ ಹತ್ರ ಈ ಹಳದಿ ಬಣ್ಣದ ರೆಗ್ಯುಲರ್ ಯೂಸ್ಗೆ ಉಪಯೋಗ ಮಾಡ್ಕೊಳ್ಳುವಂಥ ಬೆಲ್ಲ ಇದ್ದರೂ ಓಕೆ. ಬೆಲ್ಲ ಮತ್ತು ಮಜ್ಜಿಗೆ ಇದೆಯಲ್ಲ, ಒಂದು ಒಳ್ಳೆಯ ಕಾಂಪೌಂಡ್ ಅಂತ ಹೇಳ್ಬೋದು. ಈ ಮಜ್ಜಿಗೆ ಏನು ಮಾಡುತ್ತೆ ಅಂತಂದರೆ, ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅಂದರೆ ಹುಳಿ ಅಂಶ ತುಂಬ ಬೇಗ ಈ ತರಕಾರಿ ಸಿಪ್ಪೆ ಡಿಕಂಪೋಸ್ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೆಲ್ಲದಲ್ಲಿ ಒಂದು ಒಳ್ಳೆಯ ಒಂದು ಮಣ್ಣನ್ನು ಲೂಸ್ ಮಾಡುವಂಥ, ಮಣ್ಣನ್ನು ಹಗುರು ಮಾಡುವಂಥ ಅಂಶ ಇರೋದ್ರಿಂದ ಇವೆರಡನ್ನು ಏನು ಮಾಡಿ, ಒಂದು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಮತ್ತು ಬೆಲ್ಲವನ್ನು ಕೈಯಿಂದ ಒಂದು ವೇಳೆ ಗಂಟಿದ್ರೆ ಆ ಬೆಲ್ಲವನ್ನು ಎಲ್ಲ ಬಿಡಿಸ್ಕೊಂಡು ಏನು ಮಾಡಿ ಲಿಕ್ವಿಡ್ ಆಗಿ ಮಾಡ್ಕೊಳ್ಳಿ. ಹಿಟ್ಟಿಟ್ಟಾಗಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಮತ್ತು ಮಜ್ಜಿಗೆ, ಅಥವಾ ಮಜ್ಜಿಗೆ ಮತ್ತು ಬೆಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಡಿ. ಅದೆಲ್ಲ ಅದರಲ್ಲಿರುವಂಥ ಒಂದು ಅಂಶಗಳು ಅವೆರಡು ಮಿಕ್ಸ್ ಆದ ನಂತರ ಇದನ್ನೇನು ಮಾಡಬೇಕು ಅಂತಂದರೆ, ಆ ತರಕಾರಿ ಸಿಪ್ಪೆ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಳ್ಬೇಕು. ಈ ಮೊಸರು ಎಷ್ಟು ಹಳೇದಾಗಿರುತ್ತೋ ಅಷ್ಟು ನಮಗೆ ಲಿಕ್ವಿಡ್ ಏನಾಗುತ್ತೆ, ಹೆಲ್ದಿಯಾಗಿ ಒಂದು ಒಳ್ಳೆಯ ಆರೋಗ್ಯಕರ ಲಿಕ್ವಿಡ್ ಇಲ್ಲಿ ರೆಡಿಯಾಗಿ ಸಿಗುತ್ತೆ. ಈ ಒಂದು ಬಕೆಟ್ ತೊಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಒಂದು ವೇಳೆ ಪೇಂಟ್ ಬಕೆಟ್ ಇದ್ದರೆ ಅದನ್ನು ಕೂಡ ತೊಗೊಳ್ಬೋದು. ಯಾಕಂತಂದರೆ ಇದಕ್ಕೆ ನಾವು ಮುಂದೆ ಏನು ಮಾಡಬೇಕು, ಕವರ್ ಮಾಡಬೇಕಾಗತ್ತೆ. ಯಾಕಂತಂದರೆ ನಾವು ಇದರಲ್ಲಿ ಬೆಲ್ಲ ಮತ್ತು ಮಜ್ಜಿಗೆ ಹಾಕಿರೋದ್ರಿಂದ ಇದು ಡಿಕಂಪೋಸ್ ಆಗಬೇಕಾದ್ರೆ ಓಪನ್ ಆಗಿಬಿಟ್ರೆ ಏನಾಗುತ್ತೆ, ಅದರಲ್ಲಿ ಈ ನೊರ್ಸು ಅಂದರೆ
ನೊಣಗಿನ ಎಲ್ಲ ಬಂದು ಕೂತ್ಕೊಳ್ಳುತ್ತೆ. ಆಮೇಲೆ ನೀವು ಈ ರೀತಿ ಗಾರ್ಡನ್ ವೇಸ್ಟ್ ಏನಾದರೂ ಕಟ್ ಮಾಡಿದ್ರಿ, ಆಮೇಲೆ ನೀವೇನಾದರೂ ಕಸ ಕಡ್ಡಿ ಗಾರ್ಡನ್ನಿಂದ ಎಲೆಗಳೆಲ್ಲ ಇರುತ್ತಲ್ಲ ಅದನ್ನು ಕೂಡ ತೊಗೊಳ್ಬೋದು. ಯಾಕಂತಂದರೆ ಇದರಲ್ಲಿ ನೈಟ್ರೋಜನ್ ಅಂಶ ಹೆಚ್ಚಾಗಿರೋದ್ರಿಂದ ಆ ನೀರಿನಲ್ಲಿ ಏನಾಗುತ್ತೆ, ಇದರಲ್ಲಿರುವಂಥ ನೈಟ್ರೋಜನ್ ಅಂಶ ಎಲ್ಲ ಬರುತ್ತೆ. ಆಮೇಲೆ ಅದರಲ್ಲಿ ಹಲವಾರು ಸೂಕ್ಷ್ಮ ಪೋಷಕಾಂಶಗಳು ಕೂಡ ಈ ರೀತಿ ಒಂದು ಲೀಫಿ ವೇಸ್ಟ್ನಲ್ಲಿ ಇರುತ್ತೆ. ಹಾಗಾಗಿ ಈ ರೀತಿ ನೀವೇನು ಮಾಡ್ಬೋದು, ಗಾರ್ಡನ್ ವೇಸ್ಟ್ ಕೂಡ ಬಳಸ್ಕೊಳ್ಬೋದು. ನೋಡಿ, ನಾನು ಆ ಬಕೆಟ್ನಲ್ಲಿ ಪ್ರತಿಯೊಂದು ಕಿಚನ್ ವೇಸ್ಟನ್ನು ಹಾಕಿ ಅದ್ರ ಮೇಲೆ ಬೆಲ್ಲ ಮತ್ತು ಮಜ್ಜಿಗೆ ನೀರನ್ನು ಚೆನ್ನಾಗಿ ಹಾಕ್ತಾ ಇದ್ದೀನಿ. ಪ್ರತಿಯೊಂದು ಪಾರ್ಟಿಗೂ ಈ ಒಂದು ಬೆಲ್ಲ ಮತ್ತು ಮಜ್ಜಿಗೆ ನೀರು ತಲುಪಬೇಕು. ಒಂದು ಅರ್ಧ ಲೀಟರ್ ಆಗಿದೆ ಈ ಮಜ್ಜಿಗೆ ಮತ್ತು ಬೆಲ್ಲದ ನೀರು. ಆಮೇಲೆ ಇದ್ರ ಮೇಲೆ ನಾವೇನು ಮಾಡಬೇಕು, ಪ್ಲೇನ್ ವಾಟರನ್ನು ಹಾಕ್ಕೊಳ್ಳೋಣ. ಆ ವೆಜಿಟೇಬಲ್ಸ್ ಏನಿದೆಯಲ್ಲ ಕಂಪ್ಲೀಟಾಗಿ ಮುಳುಗಬೇಕು, ಅಷ್ಟು ಹಾಕ್ಕೊಳ್ಳಿ. ನನ್ನ ಹತ್ರ ದೊಡ್ಡದಾಗಿರುವಂಥ ಬಕೆಟ್ ಸದ್ಯಕ್ಕೆ ಇರಲಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಈ ಬಕೆಟ್ನಲ್ಲೇ ಹಾಕ್ತಾಯಿದ್ದೀನಿ. ನೀವು ಸಾಧ್ಯವಾದಷ್ಟು ಒಂಚೂರು ಬಕೆಟ್ ಜಾಸ್ತಿ ತೊಗೊಳ್ಳಿ. ನಿಮ್ಮ ಹತ್ರ ಹೆಚ್ಚಿಗೆ ಪೀಲ್ಸ್ ಇದೆ ಅಂತಂದರೆ ನೀವು 2 ಪಾರ್ಟಿಷನಲ್ಲಿ ಕೂಡ ಮಾಡ್ಕೊಳ್ಬೋದು. ಒಂದು 4 ದಿನ ಬಿಟ್ಟು ಮತ್ತೊಂದು ಬ್ಯಾಚ್ ರೆಡಿ ಆಗೋ ಹಾಗೆ ಮಾಡಿಕೊಂಡ್ರೆ ನೀವೇನು ಮಾಡ್ಬೋದು, ಮತ್ತೊಂದು ವಾರ ಬಿಟ್ಟು ಆ ಲಿಕ್ವಿಡ್ ರೆಡಿ ಆಗುತ್ತೆ, ಅದನ್ನು ಮತ್ತೆ ನೀವೇನು ಮಾಡ್ಬೋದು, ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಎಲ್ಲ ನೀರನ್ನು ಸಿಪ್ಪೆಯಲ್ಲಿ ಹಾಕಿ ನೆರಳಲ್ಲಿ ಇಡಬೇಕು. ನೀವು ಕೇಳ್ಬೋದು ಬೆಲ್ಲ ಹಾಕದೇ ಇದ್ರೆ ನಡೆಯುತ್ತಾ ಅಂತ. ಲಿಕ್ವಿಡ್ ನಾವು ಬರೀ ನೀರನ್ನು ಹಾಕಿ ಮಾಡ್ಬೋದಾ ಅಂತ. ಇಲ್ಲ, ಸಾಧ್ಯವಾದಷ್ಟು ಬೆಲ್ಲ ಮತ್ತು ಮಜ್ಜಿಗೆಯನ್ನು ಹಾಕಿ ಇದರಿಂದ ಏನಾಗುತ್ತೆ ಅಂತಂದರೆ ಲಿಕ್ವಿಡ್ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಯಾಕಂತಂದರೆ ಇಲ್ಲಿ ನಾವು ಕೇವಲ ಸಿಪ್ಪೆಯನ್ನು ಹಾಕಿರೋದ್ರಿಂದ ನಮಗೆ ಕ್ಯಾಲ್ಶಿಯಂ ಕೂಡ ಬೇಕು. ಹಾಗಾಗಿ ನಾವಿಲ್ಲಿ ಮಜ್ಜಿಗೆಯನ್ನು ಹಾಕ್ಕೊಳ್ಳೋಣ. ಇದರಿಂದ ಕ್ಯಾಲ್ಶಿಯಂ ಅಂಶ ಚೆನ್ನಾಗಿ ರಿಲೀಸ್ ಆಗೋದ್ರಿಂದ, ಬೆಲ್ಲದಲ್ಲಿ ಕಬ್ಬಿನಾಂಶ ಇರೋದ್ರಿಂದ ಗಿಡದ ಸ್ಟೆಮ್ ಸ್ಟ್ರಾಂಗ್ ಆಗಿ ಬರುತ್ತೆ. ನೋಡಿ, ನಾನಿಲ್ಲಿ ಹಣ್ಣಿನ ಸಿಪ್ಪೆಯಿಂದ ಕೂಡ ಒಂದು ಲಿಕ್ವಿಡನ್ನು ರೆಡಿ ಮಾಡಿದ್ದೀನಿ. ಇದನ್ನು ಕೂಡ ನಾನು ಅದೇ ರೀತಿ ರೆಡಿ ಮಾಡಿದ್ದೀನಿ. ಈ ಬಿಳಿ ಬಣ್ಣ ಏನು ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಬರಬೇಕು. ಅಂದಾಗ ಅದು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ ಅರ್ಥ. ನೀವು ಕೇವಲ ಹಣ್ಣಿನ ಸಿಪ್ಪೆಯಿಂದ ಮಾಡ್ಕೊಳ್ಬೋದು, ತರಕಾರಿ ಸಿಪ್ಪೆಯಿಂದ ಮಾಡ್ಕೊಳ್ಬೋದು. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಏನು ವೇಸ್ಟ್ ಬಂದಿರುತ್ತಲ್ಲ ಅದರಿಂದ ಕೂಡ ನೀವು ಸೆಪ್ರೇಟಾಗಿ ಒಂದೊಂದು ಬ್ಯಾಚ್ನಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟು, ಹಣ್ಣಿನ ಸಿಪ್ಪೆಯಲ್ಲಿ ನಮಗೆ ಪೊಟ್ಯಾಷಿಯಂ ಫಾಸ್ಫರಸ್ ಸಿಗುತ್ತೆ, ಆಮೇಲೆ ತರಕಾರಿ ಸಿಪ್ಪೆಯಲ್ಲಿ ನಮಗೆ ನೈಟ್ರೋಜನ್ ಸಿಗುತ್ತೆ. ಈ ರೀತಿ ಬ್ಯಾಚ್ ವೈಸ್ ಕೂಡ ನೀವು ಈ ರೀತಿ ಒಂದು ಲಿಕ್ವಿಡನ್ನು ರೆಡಿ ಮಾಡಿಕೊಂಡು ಗಿಡಗಳಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಾವು ಡ್ರೈ ಆಗಿ ಕೊಡುವಂಥ ಫರ್ಟಿಲೈಸರ್ ಸ್ಲೋ ರಿಲೀಸಿಂಗ್ ಆಗಿರುತ್ತೆ. ಆಮೇಲೆ ಈ ರೀತಿ ಲಿಕ್ವಿಡ್ ಕೊಡೋದ್ರಿಂದ ಇನ್ಸ್ಟೆಂಟಾಗಿ ಗಿಡಗಳು ಅದನ್ನು ಅಪ್ಟೇಕ್ ಮಾಡ್ಕೊಳ್ಳುತ್ತೆ, ಇಂಟೇಕ್ ಮಾಡ್ಕೊಳ್ಳುತ್ತೆ, ನಮಗೆ ಕ್ವಿಕ್ಕಾಗಿ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ನೀವು ಈ ರೀತಿ ಕಿಚನ್ ವೇಸ್ಟ್ನಿಂದ ಕಾಂಪೋಸ್ಟ್ ಮಾಡ್ತಾ ಇರ್ತೀರಾ, ಅದು ಸ್ಲೋ ಆಗಿ ಒಂದು 3 ತಿಂಗಳು 2 ತಿಂಗಳ ಒಂದು ಅವಧಿಯಲ್ಲಿ ರೆಡಿ ಆಗ್ತಾ ಇರುತ್ತೆ. ಸೊ ನಾವೇನು ಮಾಡ್ಬೋದು, ಈ ರೀತಿ ಕೂಡ ಒಂದು ಡೈಲಿ ಕಿಚನ್ ಕಂಪೋಸ್ಟನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ಇದೊಂದು ಒಳ್ಳೆಯ ಮೆಥಡ್ ಅಂತ. ಆಮೇಲೆ ಇದನ್ನು ಈ ರೀತಿ ಕವರ್ ಮಾಡಿ ನೆರಳಲ್ಲಿಡೋದ್ರಿಂದ ಇದರಲ್ಲಿ ಚೆನ್ನಾಗಿ ಒಂದು ಡಿಕಂಪೋಸಿಷನ್ ಆಗುತ್ತೆ. ಎಷ್ಟು ದಿನ ಇಡಬೇಕು ಅಂತಂದರೆ ಮಿನಿಮಮ್ ಒಂದು 5ರಿಂದ 6 ದಿನ ಅಥವಾ 8 ದಿನ ಇಡಿ. ಚಳಿಗಾಲದಲ್ಲಿ ತುಂಬ ಬೇಗ ಫರ್ಮೆಂಟೇಷನ್ ಆಗಲ್ಲ. ಸೊ ಹಾಗಾಗಿ ಒಂದು 8 ದಿನ ಇಟ್ಟು ಆನಂತರ ನೀವೇನು ಮಾಡಿ, ಡೈಲಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ತಾಯಿರಿ. ಇವತ್ತು ಬೆಳಗ್ಗೆ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀರಿ ಅಂತಂದರೆ ನೆಕ್ಸ್ಟ್ ಡೇ ಒಂದು 24 ಗಂಟೆ ಆದ ನಂತರ ನೀವೇನು ಮಾಡಬೇಕು, ಚೆನ್ನಾಗಿ ಅದನ್ನು ಮತ್ತೊಮ್ಮೆ ಒಂದು ಕೋಲ್ನಿಂದ ಮಿಕ್ಸ್ ಮಾಡ್ತಾಯಿರಿ. ಡೈಲಿ ಬೆಳಗ್ಗೆ ಮುಚ್ಚಿರುವಂಥ ಲಿಡ್ಡನ್ನು ತೆಗೆಯೋದು, ಚೆನ್ನಾಗಿ ಮಿಕ್ಸ್ ಮಾಡೋದು, ಮತ್ತೆ ಅದನ್ನು ಮುಚ್ಚಿಡಬೇಕು. ನೆರಳಲ್ಲಿಡೋದ್ರಿಂದ ಅದರಲ್ಲಿ ಉತ್ಪತ್ತಿ ಆಗುವಂಥ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ನೀವು ಒಂದು ವೇಳೆ ಬಿಸಿಲಲ್ಲಿ ಇಟ್ಟರೆ ಆ ಬ್ಯಾಕ್ಟೀರಿಯಾಗಳು ಹೀಟ್ಗೆ ಸತ್ತೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಕ್ವಿಕ್ಕಾಗಿ ಕಿಚನ್ ವೇಸ್ಟ್ನಿಂದ ಒಂದು 3 ರೀತಿಯ ಪೀಲ್ಸ್ನಿಂದ ನಾವು 3 ಬಗೆಯ ಅಥವಾ ಮಿಕ್ಸ್ ಒಂದೇ ಒಂದು ಲಿಕ್ವಿಡ್ ಕೂಡ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಒಂದ್ಸರಿ ಈ ರೀತಿ ಒಂದು ಫರ್ಟಿಲೈಸರ್ ಮಾಡಿ ಗಿಡಗಳಿಗೆ ಫೀಡ್ ಮಾಡಿ ನೋಡಿ. ಇದೇ ರೀತಿ ನಿಮ್ಮ ಗಿಡಗಳು ಖಂಡಿತ ಹೆಲ್ದಿಯಾಗಿ ಬರುತ್ತೆ. ಪ್ರತಿಯೊಂದು ಗಿಡದಲ್ಲೂ ಮೊಗ್ಗುಗಳು ನಿಮಗೆ ಖಂಡಿತ ಸಿಗುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ ಬೆಲ್ಲವನ್ನು ಉಪಯೋಗಿಸಿ ನಾವು ಫರ್ಟಿಲೈಸರ್ ಮಾಡೋದ್ರಿಂದ ಗಿಡಗಳಿಗೆ ತುಂಬಾ ಒಳ್ಳೆಯದು. ಯಾಕಂತಂದರೆ ಗಿಡಗಳಿಗೆ ಈ ಬೆಲ್ಲ ಏನು ಮಾಡುತ್ತೆ ಅಂತಂದರೆ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.